ಶವದ ಮೇಲಿನ ಚಿನ್ನಾಭರಣ ಎಗರಿಸಿದ್ರ ಸಿಬ್ಬಂದಿಗಳು ಎಂಬ ಪ್ರಶ್ನೆ ಮೂಡ್ತಾ ಇದೆ. ಇನ್ನು ದುಃಖದಲ್ಲಿ ಕುಟುಂಬಸ್ಥರಿರ್ತಾರೆ, ಸಿಬ್ಬಂದಿಗಳು ಕಳ್ಳತನ ಮಾಡಿದ್ರ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಶವದ ಮೇಲಿನ ಚಿನ್ನಾಭರಣವನ್ನ ಇಲ್ಲಿನ ಸಿಬ್ಬಂದಿಗಳು ಎಗರಿಸಿದ್ರ? ದುಃಖದಲ್ಲಿ ಕುಟುಂಬಸ್ಥರಿರ್ತಾರೆ, ಸಿಬ್ಬಂದಿಯಿಂದ ಈ ಕಳ್ಳತನ ಕೃತ್ಯ ಎಸಗಲಾಗಿದ್ಯಾ? ಶವದ ಮೇಲಿನ ಚಿನ್ನಾಭರಣ ಕದ್ದಿರುವ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಸಿಬ್ಬಂದಿಯಿಂದ 5 ಲಕ್ಷ ಮೌಲ್ಯದ ಚಿನ್ನಾಭರಣ ಲೂಟಿ ಮಾಡಲಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಹುಸೇನ್ ಮೋಹಿನ್ ಎಂಬುವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಸಗಾಯ್ ರಾಜ್ ಪತ್ನಿ ಕುಸಿದು ಬಿದ್ದಿದ್ದಕ್ಕೆ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದ ಸಗಾಯ್ ರಾಜ್ ಪತ್ನಿ ಜ್ಞಾನ ಮೃತದೇಹ ಸಾಗಿಸುವಾಗ ಪಂಚರ್ ಆಗಿದ್ದ ಆಂಬ್ಯುಲೆನ್ಸ್ ಪಂಚರ್ ಹಾಕುವ ವೇಳೆ ಚಿನ್ನಾಭರಣ ಕದ್ದಿರುವ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ ಕುಟುಂಬಸ್ಥರು. ಶವ ಇಳಿಸಿದ ಬಳಿಕ ಸಿಬ್ಬಂದಿಗೆ ಹಣ ನೀಡಿ ಕಳಿಸಿದ್ರು. ಮಾಂಗಲ್ಯ ಬಿಟ್ಟು ಆಭರಣ ಕಳುವಾಗಿರುವುದು ಬೆಳಕಿಗೆ ಬಂದಿದೆ. ಆರ್ಟಿ ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಇನ್ನು ಸಗಾಯ್ ರಾಜ್ ಪತ್ನಿ ಜ್ಞಾನ ಅವರನ್ನ ಆಸ್ಪತ್ರೆಗೆ ಸೇರಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಿರುವಂತಹ ಸಂದರ್ಭದಲ್ಲಿ ಮೃತಪಟ್ಟಿದ್ರು. ಇನ್ನು ಮೃತದೇಹ ಸಾಗಿಸುವಾಗ ಆಂಬ್ಯುಲೆನ್ಸ್ ಏನಿತ್ತು, ಆ ಆಂಬ್ಯುಲೆನ್ಸ್ ಕೂಡ ನೀವು ಗಮನಿಸ್ತಾ ಇದ್ದೀರಾ, ಅದು ಪಂಚರ್ ಆಗಿತ್ತು. ಪಂಚರ್ ಹಾಕುವ ಸಂದರ್ಭದಲ್ಲಿ ಚಿನ್ನಾಭರಣ ಕದ್ದಿರುವ ಶಂಕೆಯನ್ನ ಸದ್ಯಕ್ಕೆ ಕುಟುಂಬಸ್ಥರು ವ್ಯಕ್ತಪಡಿಸ್ತಾ ಇದ್ದಾರೆ. ಶವ ಇಳಿಸಿದ ಬಳಿಕ ಸಿಬ್ಬಂದಿಗೆ ಹಣವನ್ನ ನೀಡಿ ರಾಜ್ ಕಳಿಸಿದ್ರು. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಅಭಿಷೇಕ್ ಜೈಶಂಕರ್, ಶವದ ಮೇಲಿನ ಚಿನ್ನಾಭರಣಗಳನ್ನ ಸಿಬ್ಬಂದಿಗಳು ಕದ್ದಿದ್ದಾರೆ ಎಂಬ ಆರೋಪ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಈ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಲಭ್ಯ ಆಗಿದೆ? ಈಗಾಗಲೇ ಏನು ಅವರನ್ನ ಕರೆಸಿ ವಿಚಾರಣೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆದ್ರೆ ತಾವು ಕದ್ದಿಲ್ಲ ಅಂತ ಹೇಳಿ ಅವರು ಠಿಕಾಣ ಆಗಿರುವಂತಹ ಒಂದು ಕಾರಣದಿಂದಾಗಿ ತನಿಖೆಯನ್ನ ನಡೆಸುವಂತಹ ಮೂಲಕ ಅವರನ್ನ ಸಾಕ್ಷಿಗಳನ್ನ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮತ್ತು ಆಂಬ್ಯುಲೆನ್ಸ್ ಅಂತ ಹೇಳಿದ ತಕ್ಷಣ ಅದರಲ್ಲಿ ಒಂದಷ್ಟು CCTVಗಳು ಕೂಡ ಅಳವಡಿಕೆ ಮಾಡಲಾಗುತ್ತೆ. ಅಂದ್ರೆ ಕೆಲವು ಆಂಬ್ಯುಲೆನ್ಸ್ ಗಳಲ್ಲಿ ಅದರ ಪರಿಶೀಲನೆ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಸಗಾಯ್ ರಾಜ್ ಅವರು ಹೇಳಿಕೆಯನ್ನ ದೂರಲ್ಲಿ ಉಲ್ಲೇಖ ಮಾಡಿರುವಂತಹ ಪ್ರಕಾರ ನಾನು ಅವರ ಮೈ ಮೇಲೆ ಸಾಕಷ್ಟು ಒಂದು ಒಡವೆಗಳು ಇತ್ತು. ಅಂದ್ರೆ 70 ಗ್ರಾಮ್ 75 ಗ್ರಾಮ್ ಅಷ್ಟು ಒಡವೆ ಇತ್ತು. ಆದ್ರೆ ಶವವನ್ನ ಇಳಿಸುವಂತಹ ಒಂದು ಸಂದರ್ಭದಲ್ಲಿ ಆ ಒಡವೆಗಳು ಇಲ್ಲ ಅಂತ ಹೇಳಿ ಅವರೊಂದು ದೂರನ್ನ ಉಲ್ಲೇಖವನ್ನ ಮಾಡ್ತಾರೆ. ಅಂದ್ರೆ ಟೈರ್ ಪಂಚರ್ ಆದಂತಹ ಸಂದರ್ಭದಲ್ಲಿ ಬಾಡಿ ಆ ವೇಳೆಯೂ ಕೂಡ ನಡೆದಿರಬಹುದು, ಅಥವಾ ಫ್ರೀಸರ್ಗೆ ಶಿಫ್ಟ್ ಮಾಡುವಂತಹ ಸಂದರ್ಭದಲ್ಲಿಯೂ ಕೂಡ ಶವದ ಮೇಲಿನ ಒಡವೆ ಕಳ್ಳತನ ಆಗಿರುವಂತಹ ಸಾಧ್ಯತೆಗಳು ಕೂಡ ಇದೆ ಅಂತ ಹೇಳಿ ಅವರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಇಲ್ಲಿ ಈಗ ಸದ್ಯ ಈ ಇಬ್ಬರು ಆರೋಪಿಗಳೇನಿದ್ದಾರೆ ಅವರನ್ನ ವಿಚಾರಣೆ ನಡೆಸಿ ನಂತರ ಅವರೇ ಕದ್ದಿದ್ದಾರೆ ಅಂತ ಹೇಳಿ ಇವರೊಂದು ಆರೋಪವನ್ನು ಮಾಡಿರುವಂತಹ ಒಂದು ಕಾರಣದಿಂದಾಗಿ ಅವರನ್ನು ಕೂಡ ವಿಚಾರಣೆ ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಇನ್ನು ವೈದ್ಯರ ಬಳಿ ಅಂದ್ರೆ ಆಸ್ಪತ್ರೆಯಲ್ಲಿ ಕಳ್ಳತನ ಆಗಿದೆ ಅಂತ ಹೇಳೋದಕ್ಕೆ ಯಾವುದೇ ರೀತಿಯಾದಂತಹ ದಾಖಲೆ ಇಲ್ಲ. ಯಾಕಂದ್ರೆ ಸಗಾಯ್ ರಾಜ್ ಅವರು ಕೂಡ ಶವವನ್ನ ಹೊರಗಡೆ ತರುವಂತಹ ಸಂದರ್ಭದಲ್ಲಿ ಆ ಶವದ ಮೇಲೆ ಒಡವೆಗಳು ಇತ್ತು ಅಂತ ಹೇಳಿ ಅವರೇ ಒಪ್ಕೊಂಡಿರುವಂತಹ ಕಾರಣದಿಂದಾಗಿ ಇನ್ನು ಮಿಸ್ಸಿಂಗ್ ಆಗಿರೋದು ಈ ಆಂಬ್ಯುಲೆನ್ಸ್ಗೆ ತಂದ ಬಳಿಕ ಅಂತ ಹೇಳಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ಹೀಗಾಗಿ ಶವದ ಮೇಲೆ ಇರುವಂತಹ ಚಿನ್ನವನ್ನ ಕೂಡ ಲಪಟಾಯಿಸುವಂತಹ ಒಂದು ಜನರು ಇದ್ದಾರೆ ಅಂತ ಹೇಳಿ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಈ ಆಭರಣವನ್ನ ನಮಗೆ ದೊರಕಿಸಿಕೊಡಿ ಅಂತ ಹೇಳಿ ಪೊಲೀಸರಿಗೆ ಮನವಿಯನ್ನು ಕೂಡ ಮಾಡಿದ್ದಾರೆ. ಮತ್ತು ಆ ಮಹಿಳೆಯ ಮೇಲೆ ಮಾಂಗಲ್ಯ ಸರ ಬಿಟ್ಟರೆ ಬೇರೆ ಯಾವುದೇ ರೀತಿಯಾದಂತಹ ಸರ ಇಲ್ಲ. ಅಂದ್ರೆ ನಾನು ನೋಡಿದಂತಹ ಸಂದರ್ಭದಲ್ಲಿ ಯಾವುದೇ ಸರ ಇರಲಿಲ್ಲ. ಮತ್ತೆ ಇನ್ನು ಉಳಿದಂತಹ ಆಭರಣಗಳೇನಿದೆ ಅದೆಲ್ಲವೂ ಕೂಡ ಮಿಸ್ಸಿಂಗ್ ಆಗಿದೆ ಅಂತ ಹೇಳಿ ದೂರನ್ನ ದಾಖಲು ಮಾಡಲಾಗಿದೆ. ಮತ್ತೆ ಸದ್ಯ ಈಗ ಪೊಲೀಸರು ವಿಚಾರಣೆಯನ್ನ ಮುಂದುವರೆಸಿದ್ದಾರೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಜೈಶಂಕರ್ ನಿಮ್ಮೆಲ್ಲ ಮಾಹಿತಿಗಾಗಿ.